ರಾಜಧಾನಿ ಬೆಂಗಳೂರಿನಲ್ಲಿ ಬೇಲಿಯೇ ಎದ್ದು ಹೊಲಮೇದಂತ ಕಥೆ ಇದು. ಬೆಂಗಳೂರು ಅಭಿವೃದ್ಧಿ ಪಡಿಸಬೇಕಿದ್ದಂತಹ ಬಿಡಿಎಯಿಂದಲೇ ಒತ್ತುವರಿಯಾಗಿದೆ. ಕೆರೆ ಜಾಗವನ್ನ ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ ಬಿಡಿಎನ ಅಧಿಕಾರಿಗಳು ಮಾಡಿರುವಂತ ಕೆಲಸ ಇದು. ಬಾಣಸವಾಡಿ ಮತ್ತು ಪಟ್ಟಂದೂರು ಅಗ್ರಹಾರ ಕೆರೆಯನ್ನ ಒತ್ತುವರಿ ಮಾಡಿ ಲೇಔಟ್ ಅನ್ನ ಮಾಡಲಾಗಿದೆ. ಬಿಡಿಎ ವಿರುದ್ಧವೇ ಒತ್ತುವರಿ ಕೇಸನ್ನ ಬೆಂಗಳೂರು ಡಿಸಿ ಈಗ ದಾಖಲಿಸಿಕೊಂಡಿದ್ದಾರೆ. ಬಾಣಸವಾಡಿಯ 17 ಎಕರೆ ಕೆರೆ ಜಾಗವನ್ನ ಒತ್ತುವರಿ ಮಾಡಿ ಮಾರ್ಪಾಡು ಮಾಡಿಕೊಳ್ಳಲಾಗಿದೆ. ಒತ್ತುವರಿ ಮಾಡಿ ಸಿಎ ಸೈಟ್ ಮತ್ತು ಪಾರ್ಕ್ ಮಾಡಿದ್ದಾರೆ ಬಿಡಿಎ ಅಧಿಕಾರಿಗಳು. ಬಾಣಸವಾಡಿ ಒತ್ತುವರಿ ಬಗ್ಗೆ ಹೈಕೋರ್ಟ್ನಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಪಟ್ಟಂದೂರು ಅಗ್ರಹಾರ ಕೆರೆ ಒತ್ತುವರಿ ಬಗ್ಗೆ ಎನ್ಜಿಟಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಗ್ರೀನ್ ಟ್ರಿಬ್ಯುನಲ್ನಲ್ಲೂ ಕೂಡ ಈಗ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬೇಲಿಯೇ ಎದ್ದು ಹೊಲಮೇಯ್ದಿರುವಂತಹ ಕಥೆ ಇದು. ಕೆರೆ ಜಾಗವನ್ನ ಬಿಡಿಎ ಅಧಿಕಾರಿಗಳೇ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಳೆದಂತೆ ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿಕೊಳ್ಳುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಜಾಗವನ್ನ ಮತ್ತು ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಇಷ್ಟು ದಿನ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಆದ್ರೆ ಸರ್ಕಾರದ ಸ್ವಾಯತ್ತತೆ ಸಂಸ್ಥೆಯೇ ಆಗಿರುವಂತಹ ನಿಗಮ, ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಅಂತಾನೆ ಸ್ಥಾಪನೆ ಮಾಡಿರುವಂತಹ ನಿಗಮ ಒಂದು ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿರುವಂತಹ ಘಟನೆ ನಮ್ಮ ಕಣ್ಮುಂದೆ ಇರುವಂತದ್ದು. ಸದ್ಯ ನಾನೀಗ ಬಾಣಸವಾಡಿಯಲ್ಲಿದ್ದೀನಿ. ಬಾಣಸವಾಡಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗದ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೆರೆ ಜಾಗವನ್ನ ಯಾರೂ ಕೂಡ ಒತ್ತುವರಿಯನ್ನ ಮಾಡಿಕೊಂಡು ಸೈಟ್ಗಳನ್ನಾಗ್ಲಿ ಅದರ ಜೊತೆಗೆ ಮಾರಾಟವನ್ನ ಮಾಡಬಾರದು ಅನ್ನುವಂತಹ ರೂಲ್ಸ್ ಇದ್ರೂ ಕೂಡ ಬಿಡಿಎ ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸಿಎ ಸೈಟ್ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಒಟ್ಟು 17 ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರುವಂತದ್ದು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಅದರ ಜೊತೆಗೆ ಈಗ ಆಲ್ರೆಡಿ ಕೇಸನ್ನ ಕೂಡ ಬಿಡಿಎ ವಿರುದ್ಧ ದಾಖಲನ್ನ ಮಾಡಿರುವಂತದ್ದು. ಇನ್ನು ಸಾಕಷ್ಟು ಜನ ಗ್ರಾಹಕರು ಏನಿದ್ದಾರೆ ಅಥವಾ ಮನೆಯನ್ನ ತೆಗೆದುಕೊಳ್ಳೋರು ಇರಬಹುದು, ಮನೆ ಕಟ್ಟೋರು ಇರಬಹುದು, ಅದರ ಜೊತೆಗೆ ಸೈಟ್ಗಳನ್ನ ತೆಗೆದುಕೊಳ್ಳೋರು ಇರಬಹುದು, ಅವರೆಲ್ಲರೂ ಕೂಡ ಬಿಡಿಎ ನಿರ್ಮಾಣ ಮಾಡಿರುವಂತಹ ಲೇಔಟ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ಅದರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ, ಯಾವುದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಬರಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಬಿಡಿಎ ಸೈಟ್ಗಳು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅನ್ನುವಂತಹ ಕಾರಣಕ್ಕೆ ಅವರು ಸೈಟ್ಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ಬಿಡಿಎ ಮಾಡಿದಂತಹ ಲೇಔಟೇ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಮಾಡಿರುವಂತಹ ಜಾಗ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಶಾಕ್ ಆಗುವಂಥದ್ದು. 1986ರಿಂದಲೂ ಕೂಡ ಸಾಕಷ್ಟು ಜನ ಈ ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಈಗ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು. ಬಿಡಿಎ ಸರಿಯಾದ ನಿಟ್ಟಿನಲ್ಲಿ ಜಾಗವನ್ನ ಖರೀದಿ ಮಾಡಿ ಸೈಟ್ಗಳನ್ನ ಮಾಡುತ್ತೆ, ಲೇಔಟ್ಗಳನ್ನ ಮಾಡುತ್ತೆ ಅನ್ನುವಂಥದ್ದನ್ನ ನಂಬಿಕೊಂಡಿದ್ದವರಿಗೆ ಶಾಕ್ ಆಗಿರುವಂತದ್ದು. ಸಾಕಷ್ಟು ಜನ ಯಾರೆಲ್ಲ ಸೈಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಯ ವತಿಯಿಂದಲೂ ಕೂಡ ಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. 17 ಎಕರೆ ಜಾಗವನ್ನ ಬಿಡಿಎ ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದೆ ಅಂತ ಹೇಳಿ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸರ್ವೆಯನ್ನ ಜಿಲ್ಲಾಧಿಕಾರಿಗಳ ವತಿಯಿಂದ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾರೆಲ್ಲ ಮನೆಗಳನ್ನ ಕಟ್ಟಿದ್ದಾರೆ ಅವರೆಲ್ಲರೂ ಕೂಡ ತೆರವನ್ನ ಮಾಡಬೇಕು ಅನ್ನುವಂತಹ ನೋಟಿಸ್ ಅನ್ನ ಮುಂದಿನ ದಿನಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಯಾರೆಲ್ಲ ಮನೆಗಳನ್ನ ಕಟ್ಟಿದ್ದಾರೆ ಅವರಿಗೆ ಆತಂಕ ಸೃಷ್ಟಿಯಾಗಿರುವಂತದ್ದು. ಬಿಡಿಎ ನಿರ್ಮಾಣ ಮಾಡಿರುವಂತಹ ಲೇಔಟ್ಗಳಲ್ಲೇ ಈ ಪರಿಸ್ಥಿತಿ ಆದ್ರೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಬೆಂಗಳೂರಲ್ಲಿ ಬೇರೆಯವರು ನಿರ್ಮಾಣ ಮಾಡಿರುವಂತಹ ಲೇಔಟ್ಗಳಲ್ಲಿ ಸೈಟ್ ಅನ್ನ ತೆಗೆದುಕೊಂಡ್ರೆ ನಮ್ಮ ಗತಿ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಏನೂಸ್ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.